IPL ನ ಥರ್ಡ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್. ಇವತ್ತಿನ ಮ್ಯಾಚ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಗ. ಯಾಕಂತ ಹೇಳಿದ್ರೆ IPL ಅಲ್ಲಿ ಬಿಗ್ಗೆಸ್ಟ್ ಟ್ರೇಡ್ ಅಂತಾನೆ ಹೇಳ್ಬೋದು ಸಂಜು ಸ್ಯಾಮ್ಸನ್ ಮತ್ತೆ ರವೀಂದ್ರ ಜಡೇಜಾ ಅವ್ರದ್ದು. ರವೀಂದ್ರ ಜಡೇಜಾ ಅವರು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ IPL ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಇವಾಗ ರಾಜಸ್ಥಾನ್ ರಾಯಲ್ಸ್ಗೆ ಬಂದಿದ್ದಾರೆ. ಅಂಡ್ ಸಂಜು ಸ್ಯಾಮ್ಸನ್ ಅವರು ಎಷ್ಟೋ ವರ್ಷಗಳ ಕಾಲ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಡಿ ಇವಾಗ CSKಗೆ ಬಂದಿರೋದು. ಸೊ ಎರಡು ಟೀಮಲ್ಲಿ ಇಬ್ರು ಪ್ಲೇಯರ್ಸ್ಗೂ ಕೂಡ ಯಾಕೋ ಕ್ಯಾಪ್ಟನ್ಸಿನ ಕೊಡ್ತೀವಿ ಅಂತ ನಾವು ಪ್ರಿಡಿಕ್ಟ್ನ ಮಾಡಿದ್ವಿ ಬಿಫೋರ್ IPL ಸ್ಟಾರ್ಟ್ ಆಗಿಂದ ಮುಂಚೆ. ಬಟ್ ಎರಡು ಟೀಮಲ್ಲೂ ಕೂಡ ಇಬ್ರು ಕೂಡ ಕ್ಯಾಪ್ಟನ್ಸಿನ ಕೊಡಲಿಲ್ಲ. ಬಟ್ ಎರಡು ಟೀಮಲ್ಲೂ ಒಂಥರ ರವೀಂದ್ರ ಜಡೇಜಾನ ಬಿಟ್ಟಿದ್ದು CSKಯಿಂದ ಸ್ವಲ್ಪ ಹಾರ್ಟ್ ಬ್ರೇಕಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಷ್ಟು ವರ್ಷಗಳು ಆಡಿದ್ದು, MS ಧೋನಿ ಅವ್ರ ಜೊತೆ ತುಂಬ ವರ್ಷಗಳು ಆಡಿದ್ದು ಅಂಡ್ ಎಷ್ಟೋ ಕಪ್ ಕೂಡ ಗೆದ್ಬಿಟ್ಟಿದ್ದಾರೆ ಇಬ್ರು ಕೂಡ ಸೇರಿಕೊಂಡು. ಓಕೆ, ಇವಾಗ ಗುರು ಶಿಷ್ಯರ ಕಾಳಾಗ. ಈ ಒಂದು ಕಾಳಾಗದಲ್ಲಿ ಎರಡು ಟೀಮ್ನಲ್ಲೂ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ, ಪಿಚ್ ರಿಪೋರ್ಟ್ ಎಲ್ಲನೂ ಕೂಡ ಡಿಸ್ಕಸ್ ಮಾಡೋದಾಗ ಹಾಗೆ ಟೀಮ್ ನ್ಯೂಸ್ ನೋಡ್ತಾ ಇದ್ದೀರಾ. ಎರಡು ಟೀಮಲ್ಲೂ ಕೂಡ ಇವಾಗ ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ಕೂಡ ಬಂದಿದ್ದಾರೆ. ಫಸ್ಟು CSKಯಲ್ಲಿ ಜಾನ್ಸನ್ ಹ್ಯಾಸ್ ಬಿನ್ ಆ್ಯಡ್ ಆಸ್ ಎ ರೀಪ್ಲೇಸ್ಮೆಂಟ್ ಆಫ್ ನ್ಯಾಥನ್ ಎಲಿಸ್ಗೆ. ಇವರು ಜಾನ್ಸನ್ ಇವಾಗ ನ್ಯಾಥನ್ ಎಲಿಸ್ಗೆ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋದು. ಬಿಕಾಸ್ ನ್ಯಾಥನ್ ಎಲಿಸ್ಗೆ ಇಂಜುರಿ ಆದಮೇಲೆ ಜಾನ್ಸನ್ ಅವರು ಅದು ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ನ ಆಡ್ತಾ ಇರ್ತಾರೆ. ಬಟ್ ಅಲ್ಲಿಂದ ವಿಡ್ರಾ ಮಾಡಿಕೊಂಡು ನಾನು IPL ಆಡ್ತೀನಿ ಅಂತ ಬಂದಿದ್ದು ಒಂದು ಬಿಗ್ ಸ್ಟೋರಿ ಅಂತದಂತೂ. ಆ್ಯಂಡ್ ಎರಡನೇ ಪ್ಲೇಯರು ಡೆವಿಲ್ ಬ್ರೇವಿಸ್ ಮಗ. ಇವತ್ತಿನ ಮ್ಯಾಚ್ ಡೆವಿಲ್ ಬ್ರೇವಿಸ್ ಅವರು ಮಿಸ್ ಮಾಡ್ಕೋತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಸೈಡ್ ಸ್ಟ್ರೈನ್ ಇದೆ, ಯಾಕಂದ್ರೆ ಅವ್ರಿಗೆ ಇಂಜುರಿ ಆಗಿದೆ ಅದಕ್ಕೋಸ್ಕರ. ಆ್ಯಂಡ್ ಮೂರನೆಯ ಪ್ಲೇಯರ್ MS ಧೋನಿ 2 ವೀಕ್ಸ್ ಇವಾಗ IPLನ ಆಡ್ತಾಯಿಲ್ಲ ಬಿಕಾಸ್ ಅವ್ರಿಗೆ ಕಾಫ್ ಸ್ಟ್ರೈನ್ ಇದೆಯಂತೆ. ಸೊ ಇದೊಂಥರ ಆ ಟೀಮ್ಗೆ ಇಂಪ್ಯಾಕ್ಟ್ ಮಾಡದೇ ಇದ್ರು ಆ ಒಂದು CSK ಫ್ಯಾನ್ಸ್ಗಳಿಗೆ ಇದೆಲ್ಲ ಪಕ್ಕ ಇಂಪ್ಯಾಕ್ಟ್ ಮಾಡಿದೆ. ಬಿಕಾಸ್ MS ಧೋನಿಯವ್ರನ್ನ ನೋಡೋಕ್ಕೆ ತುಂಬ ಜನ, ಓಕೆನಾ, ತುಂಬ ಫ್ಯಾನ್ಸ್, ಕೋಟ್ಯಾಂತರ ಫ್ಯಾನ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಅವರು ಒಂದು ಬಾಲ್ ಆಡಿದ್ರೆ ಸಾಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ ಅವರು ಇವತ್ತಿನ ಮ್ಯಾಚ್ 2 ವೀಕಲ್ಲಿ ಮಿಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಸ್ಯಾಮ್ ಕರ್ನ್ ಹ್ಯಾಸ್ ಬಿನ್ ರೂಲ್ ಔಟ್ ಆ್ಯಂಡ್ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋದು ಶ್ರೀಲಂಕಾ ಪ್ಲೇಯರು ಶನಾಕ. ಇವಾಗ ಇವ್ರಿಗೆ ರೀಪ್ಲೇಸ್ಮೆಂಟ್ ಆಗಿ ಬಂದಿರೋ, ನೋಡೋದು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ. ಇದು ಟೀಮ್ ನ್ಯೂಸ್ ಆ್ಯಕ್ಚುಲಿ ಏನಾಗಿದೆ ಅಂತ. ಅಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರದ್ದು ಪ್ರಾಬಬಲ್ ಪ್ಲೇಯಿಂಗ್ 11 ನೋಡಿದ್ರೆ ಇದೊಂಥರ ಸಕ್ಕದಾಗಿದೆ. ಯಂಗ್ ಪ್ಲೇಯರ್ಸ್, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಎಲ್ಲನೂ ಹಾಕೊಂಡು ಇವಾಗ ಈ ಒಂದು ಟೀಮ್ನ ಕಟ್ಟಿದ್ದಾರೆ ಆ್ಯಕ್ಚುಲಿ. ಅಂಡ್ ಪ್ರಾಬಬಲ್ 11 ಅಲ್ಲಿ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್. ಆಬ್ವಿಯಸ್ಲಿ ಇವಾಗ MS ಧೋನಿ ಅವರು ನೆಕ್ಸ್ಟ್ ವರ್ಷ, ಈ ವರ್ಷ ಲಾಸ್ಟ್ ಅಂತ ನನಗೇನು ಅನ್ನಿಸ್ತಾ ಇದೆ. ಅದಾದಮೇಲೆ ಸಂಜು ಸ್ಯಾಮ್ಸನ್ ಈ ಒಂದು ಟೀಮ್ ಲೀಡ್ ಮಾಡ್ತಾರಿಲ್ಲ ಅಂದರೆ ವಿಕೆಟ್ ಕೀಪಿಂಗಲ್ಲಿ. ದೆನ್ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್, ಡೊಮೆಸ್ಟಿಕ್ ಅಂತೂ ಸಕ್ಕದಾಗಿದೆ ಈ ಒಬ್ಬ ಪ್ಲೇಯರ್ಗೆ. ಅಂಡ್ ಕ್ಯಾಪ್ಟನ್ಸಿ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಆಯುಷ್ ಮಾತ್ರ ಮೂರನೇ ಪ್ಲೇಯರು. ಲಾಸ್ಟ್ ಸೀಸನ್ ಇವರು ಪ್ರೂವ್ ಮಾಡ್ಕೊಂಡಿದ್ದಾರೆ IPL ಎಂಥ ಪ್ಲೇಯರು ನಾನು ಹೆಂಗಾಗಿದ್ರು ಕೂಡ ಈ ಒಂದು ಬಿಗ್ ಸ್ಟೇಜಲ್ಲಿ ನಾನು ಪ್ರೂವ್ ಮಾಡಿದ್ದೀನಿ ಅಂತ ಕೂಡ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅಂಡರ್ 19 ಮೆನ್ಸ್ ODI ವರ್ಲ್ಡ್ ಕಪ್ಪಲ್ಲೂ ಕೂಡ ಇವರು ಚಾಂಪಿಯನ್ ಕ್ಯಾಪ್ಟನ್ ಆಗಿ ಕೂಡ ಹೊರಹೊಮ್ಮಿದ್ರು. ನಾಲ್ಕನೇ ಪ್ಲೇಯರು ಶಾರ್ಟ್, ಇವರು ಫಾರಿನ್ ಪ್ಲೇಯರು, ಸಖತ್ತಾಗಿ ಹೊಡಿತಾರೆ. ಆ್ಯಂಡ್ ಶಿವಮ್ ದೂಬೆ ಕ್ಲಚ್ ಪ್ಲೇಯರ್ ನಮ್ಮ T20 ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾಗೆ. CSK ಕೂಡ ಸಖತ್ ರೆಡಿ ಆಗಿರ್ತಾರೆ. ಆ್ಯಂಡ್ K ಶರ್ಮಾ CSKಲಿ ಕಾರ್ತಿಕ್ ಶರ್ಮಾ ಈ ಒಬ್ಬ ಪ್ಲೇಯರು ಅನ್ಕ್ಯಾಪ್ಡ್ ಪ್ಲೇಯರ್. ಆ್ಯಕ್ಚುಲಿ 14 ಕೋಟಿ 20 ಲಕ್ಷಕ್ಕೆ ಈ ಒಂದು ಆಕ್ಷನ್ ಅಂತ ತಗೊಂಡಿದ್ದು ಶಾಕಿಂಗ್ ಬಿಡ್ ಅಂತಲೇ ಹೇಳ್ಬೋದು CSK ಕಡೆಗೆ. ಇವರೊಬ್ಬರೇ ಇಲ್ಲ, ಅಲ್ಲಿ ಪ್ರಶಾಂತ್ ವೀರು ಕೂಡ ಇದ್ದಾರೆ, ಸೇಮ್ ಅಮೌಂಟಿಗೆ ಕೂಡ ತಗೊಂಡ್ರು 14 ಕೋಟಿ 20 ಲಕ್ಷಕ್ಕೆ. ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಈ ಒಂದು IPL ಆಕ್ಷನಲ್ಲಿ ಈ ಸಲ ಈ ಎರಡು ಬಿಡ್ ಇದೆಯಲ್ಲ, ಶಾಕಿಂಗ್ ಬಿಡ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಡೊಮೆಸ್ಟಿಕಲಿ ಫೈರ್ ಮಾಡಿ ಬಂದಿದ್ದಾರೆ. ಅದಕ್ಕೋಸ್ಕರ CSK ಅವರು ಇವರಿಗೆ ಫ್ಯೂಚರ್ ಇದೆ, CSK ಟೀಮಲ್ಲಿ ಗ್ರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡನೇ ತಾಕೊಂಡು ಬಂದಿದ್ದಾರೆ. ನೋಡೋದ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಪ್ರಶಾಂತ್ ವೀರ್ ಬಗ್ಗೆ ಕೂಡ ಹೇಳಿದ್ದೀನಿ. ಆ್ಯಂಡ್ ಜೆ ಓವರ್ಟನ್ ಇವರು ಫಾರಿನ್ ಪ್ಲೇಯರು, ಬೌಲರ್ ಆ್ಯಕ್ಚುಲಿ. ಆ್ಯಂಡ್ ಮ್ಯಾಥ್ ಹೆನ್ರಿ ನ್ಯೂಜಿಲೆಂಡ್ ಪ್ಲೇಯರು. ಸೊ T20 ವರ್ಲ್ಡ್ ಕಪ್ ಹಾಕಿದ್ರೆ ಸಕ್ಕತ್ತಾಗಿ ಆಯ್ತು ಇವರಿಗೆ. ಬಟ್ ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಗಿಲ್ಲ ಬಿಕಾಸ್ ಸರ್ರಿ ಕೊಟ್ಟರು ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ಇವರಿಗೆ. ಸೊ ಏನೋ ಮಾಡೋಕ್ಕಾಗಲ್ಲ. ನೂರ್ ಅಹಮದ್ ಇವರಂತೂ ಮಿಸ್ಟ್ರಿ ಸ್ಪಿನ್ನರು CSK ಕಡೆ. ಆಬ್ವಿಯಸ್ಲಿ ಇವ್ರನ್ನ ಸ್ಟ್ರೈಟ್ ಅವೇ ತಗೊಂಬಂತಾರೆ ಪ್ಲೇಯಿಂಗ್ 11. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಹಾಕೊಂಡಿದ್ದು CSK ಸಖತ್ತು ಒಂದು 15-16 ವಿಕೆಟ್ನ ತಗೋದಿದ್ರು ಆ್ಯಕ್ಚುಲಿ. ಆ್ಯಂಡ್ ಖಲೀಲ್ ಅಹ್ಮೇದ್ ಇವರು ಮೇನ್ ಪೇಸರ್ ಆಗ್ತಾರೆ CSKಗೆ. ಯಾಕಂತ ಹೇಳಿದ್ರೆ ಲೆಫ್ಟ್ ಆರ್ಮ್ ಪೇಸರ್ ಯಾರೂ ಇಲ್ಲ ಈ ಒಂದು ಸ್ಕ್ವಾಡಲ್ಲಿ ಆ್ಯಕ್ಚುಲಿ. CSK ಇದ್ದಾರೆ ಬಟ್ ಇವರು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರಿಂದ. ಸೊ ಅದಕ್ಕೋಸ್ಕರ ಸ್ಟ್ರೈಟ್ ಅವೇ ಬರ್ತಾರೆ. ಆ್ಯಂಡ್ ಸರ್ಫರಾಜ್ ಖಾನ್ ಇಂಪ್ಯಾಕ್ಟ್ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ಇದ್ದಾರೆ ಅನ್ಶುಲ್ ಕಂಬೋಸ್ ಅಂತ, ಇವರು ಕೂಡ ಪೇಸರು. ಆ್ಯಂಡ್ ಸರ್ಫರಾಜ್ ಖಾನ್ ಎಷ್ಟೋ ವರ್ಷಗಳಾದಮೇಲೆ IPLಗೆ ಇವಾಗ CSK ಅವರು ತೊಗೊಂಡಿರೋದು. ಆ್ಯಂಡ್ ಇಂಡಿಯಾ ಕೂಡ ಡೆಬ್ಯೂ ಮಾಡೋದು, ಅಲ್ಲೂ ಕೂಡ ರನ್ಸ್ನು ಕೂಡ ಕೊಳ್ಳೆ ಹೊಡೆದಿದ್ದಾರೆ. ಆ್ಯಂಡ್ ಡೊಮೆಸ್ಟಿಕ್ಗಳು ಕೂಡ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಇದು CSK ಅವ್ರದ್ದು ಪ್ರಾಬಲ್ ಪ್ಲೇಯಿಂಗ್ 11. ಇದರಲ್ಲಿ ನಿಮ್ಗೆ ಏನು ಚೇಂಜಸ್ ಬೇಕು ಅಂತ ಕಾಮೆಂಟ್ ಮಾಡಿ ನೋಡೋದ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಪ್ರಾಬಲ್ ಪ್ಲೇಯಿಂಗ್ 11 ನೋಡ್ತಾ ಇದ್ದಾರೆ. SSV ಜೈಸ್ವಾಲ್, ಸೂರ್ಯವಂಶಿ. ಬ್ರೋ ಇಬ್ಬರು ಓಪನರ್ಸ್ ಅಂತೂ ಬೆಂಕಿ ಬಿರುಗಾಳಿ ಸುಡ್ಗಾಳಿ. ಯಾಕಂತ ಹೇಳಿದ್ರೆ ಎರಡೂ ಪ್ಲೇಯರ್ಸ್ ಅಂತೂ ಒಂದೇ ಒಂದು ಮೈಂಡ್ ಸೆಟ್ನಿಂದ ಬರೆದು ಹೊಡಿಬೇಕು ಅಂತ. ಬಟ್ ಸೂರ್ಯವಂಶಿ ಲಾಸ್ಟ್ ಸೀಸನ್ ಪ್ರೂವ್ ಮಾಡಿದ್ದಾರೆ ಮಗ IPL. ಫಸ್ಟು ಬಾಲು ಅದು ಸರ್ದುಲ್ ಠಾಕೂರ್ಗೆ, ಲಾರ್ಡ್ಸ್ ಠಾಕೂರ್ಗೆ ಫಸ್ಟು ಬಾಲು ಓವರ್ ಕವರ್ಸ್ ಮೇಲೆ 6 ಹೊಡಿಬೇಕು ಅಂದರೆ ಸುಮ್ಮನೆ ಅಂತೂ ಅಲ್ಲ ಮಗ.
ಸೊ ಇವರು IPL ಅಂತಲ್ಲ, ಎಲ್ಲ ಫಾರ್ಮ್ಯಾಟಲ್ಲೂ ಎಲ್ಲ ಕಡೆ ಗುದ್ದು ಬಂದಿರೋದು, ರನ್ಸ್ಗಳನ್ನ ಎಲ್ಲ ಕಡೆ ಹೊಡೆದಿದ್ದಾರೆ. ಸೊ ಇವ್ರ ಆಟ ನೋಡೋಕೆ ಇವತ್ತು ನಾನಂತೂ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಆ್ಯಂಡ್ ಮೂರನೇ ಪ್ಲೇಯರು ರಿಯಾನ್ ಪರಾಗ್ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಸೊ ರವೀಂದ್ರ ಜಡೇಜಾ ರಾಜಸ್ಥಾನ್ ರಾಯಲ್ಸ್ಗೆ ಬಂದರೆ ನಾನು ಅಂದ್ಕೊಂಡಿದ್ದೆ ಇವ್ರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ರಿಯಾನ್ ಪರಾಗ್ಗೆ ಕ್ಯಾಪ್ಟನ್ಸಿನ ಕೊಟ್ಟಿರೋದು. ಸೊ ಇವರನ್ನು ಅಷ್ಟೊಂದು ಪರ್ಫಾರ್ಮ್ ಮಾಡ್ತಿಲ್ಲ ಆ್ಯಕ್ಚುಲಿ IPL ಅಲ್ಲಿ, ಬಟ್ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ನೋಡಬೇಕು ಏನು ಮಾಡ್ತಾರೆ ಅಂತ ರಿಯಾನ್ ಪರಾಗು. ಆ್ಯಂಡ್ ನಾಲ್ಕನೇ ಪ್ಲೇಯರು ಧ್ರುವ್ ಜುರೇಲ್, ವಿಕೆಟ್ ಕೀಪರ್. ಆ್ಯಕ್ಚುಲಿ ಇಂಡಿಯಾ ಕೂಡ 100 ಹೊಡೆದು ಟೆಸ್ಟಲ್ಲಿ, ಆ್ಯಂಡ್ ಒಳ್ಳೆ ಪ್ಲೇಯರು. ಆ್ಯಂಡ್ ಐದನೇ ಪ್ಲೇಯರು ಸೆಮ್ರಾನ್ ಇಟ್ಮಾರ್, ವೆಸ್ಟ್ ಇಂಡೀಸ್ ಪ್ಲೇಯರ್ ಅಂತ ನೋಡಿದ್ರೆ ಚಾನ್ಸ್ ಇಲ್ಲ, ಇವ್ರನ್ನ ಸ್ಟ್ರೈಟ್ ಆಗಿ ಬರಲೇಬೇಕು ಪ್ಲೇಯಿಂಗ್ 11ಗೆ. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಅಂತೂ ಸಕ್ಕರ ಆಗಿದೆ. T20 ವರ್ಲ್ಡ್ ಕಪ್ ಅಲ್ಲ, ಸೊ ಎವ್ರಿ ಗೇಮ್ ಇವರು ಒಂದೇ ಇಂಟೆಂಟಿಂದ ಬರ್ತಾರೆ ಹೊಡಿಬೇಕು ಅಂತ. ಸಖತ್ ಪ್ಲೇಯರು. ಆ್ಯಂಡ್ ರವೀಂದ್ರ ಜಡೇಜಾ ಕೇಳಂಗೆ ಇಲ್ಲ, ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಟ್ರೇಡಲ್ಲಿ ಬಂದಿದ್ದಾರೆ, ಅವರೊಂದು ಬಿಗ್ ಇಂಪ್ಯಾಕ್ಟ್ ಮಾಡ್ತಾರೆ. ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ, ಫೀಲ್ಡಿಂಗಲ್ಲಿ 3 ಡಿಪಾರ್ಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಫೆರೇರಿಯಾ ಇವರು ಕೂಡ ಒಳ್ಳೆ ಪ್ಲೇಯರು. ಆ್ಯಂಡ್ ಜೋಫ್ರಾ ಆರ್ಚರು ಆಬ್ವಿಯಸ್ಲಿ ಇರ್ತಾರೆ. ಆ್ಯಂಡ್ ರವಿ ಬಿಷ್ಣೋಯಿ ಸಖತ್ ಲೆಗ್ ಸ್ಪಿನ್ನರು, ಆಬ್ವಿಯಸ್ಲಿ ಇವರು ಕೂಡ ಒಂದು ಪ್ಲೇಯಿಂಗ್ 11 ಇರ್ತಾರೆ. ಆ್ಯಂಡ್ ಬರ್ಗರ್ ಇವರು ಕೂಡ ಪೇಸರು. ಆ್ಯಂಡ್ ಸಂದೀಪ್ ಶರ್ಮಾ ಈ ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಇವ್ರನ್ನ ಬೂಮ್ರಿಗೆ ಕಂಪೇರ್ ಮಾಡಿದ್ರೆ ಯಾವ ಥರ ತಪ್ಪಾಗಲ್ಲ ಅಂತ ನಾನಂತೂ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಬೂಮ್ರಾಗೂ ಇವರು ಕಂಪೇರ್ ಮಾಡಿದ್ರೆ ಸ್ಟಾಟ್ಸ್ ತೆಗೆದು ಓಪನ್ ಮಾಡಿ ಬೇಕಿದ್ರೆ ಇಬ್ಬರದು ಕೂಡ ಸೇಮ್ ಇದೆ. ಬಟ್ ಬೂಮ್ರಾಗೆ ಜಾಸ್ತಿ ಐಪ್ನ ಕೊಟ್ಟಿದ್ದಾರೆ ನಮ್ಮ ಟೀಮ್ ಇಂಡಿಯಾದಲ್ಲಿ. ಆ್ಯಂಡ್ ಓವರ್ ಆಲ್ ಅಕ್ರಾಸ್ ದ ವರ್ಲ್ಡ್ ಸಖತ್ ಐಪ್ನ ಕೊಟ್ಟಿದ್ದಾರೆ ಬೂಮ್ರಾಗೆ. ಬಟ್ ಅದೇ ಥರ ಬೌಲಿಂಗ್ನ ಸಂದೀಪ್ ಶರ್ಮನು ಕೂಡ ಮಾಡಿದ್ದಾರೆ ಮತ್ತು ಪ್ರೂವ್ ಕೂಡ ಮಾಡಿದ್ದಾರೆ T20 ಒಂದು ಫಾರ್ಮ್ಯಾಟಲ್ಲಿ. ಬಟ್ ಇವರು ಅಷ್ಟೊಂದು ಫೇಮಸ್ ಆಗಿಲ್ಲ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ಫೇಮ್ ಸಿಕ್ಕಿಲ್ಲ ಅಂತ ನಾನಂತೂ ಹೇಳ್ತೀನಿ. ಬಟ್ ಅದೇ ಥರ ಬೌಲಿಂಗ್ ಕೂಡ ಸ್ಟಾಟ್ಸ್ ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಶ್ ದುಬೆ ಆ್ಯಂಡ್ ದೇಶಪಾಂಡೆ ಬರ್ತಾರೆ. ಸೊ ಯಶ್ ದುಬೆ ರಾಜಸ್ಥಾನ್ ರಾಯಲ್ಸಲ್ಲಿ ಶುಭಮ್ ದುಬೆ ಅಂತ ಇವರು ಆ್ಯಕ್ಚುಲಿ ಇವಾಗ ತಗೊಂಡೋದು ಆಕ್ಷನಲ್ಲಿ ಈ ಒಂದು ರಾಜಸ್ಥಾನ್ ರಾಯಲ್ಸ್ಗೆ ಪ್ಲೇಯಿಂಗ್ 11ನಲ್ಲಿ ಸ್ಟ್ರೈಟ್ ಅವೇ ಕರ್ಕೊಬರ್ತಾರಿಲ್ಲ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ನ ಯೂಸ್ ಮಾಡ್ತಾರಿಲ್ಲ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ ಏನಾದರೂ ಬೇಡ ಅಂತ ಹೇಳಿದ್ರೆ ದೇಶಪಾಂಡೆನ ಕರ್ಕೊಬರ್ತಾರೆ. ಇವರು ಲಾಸ್ಟ್ ಸೀಸನ್ ಆ್ಯಕ್ಚುಲಿ ಯಾವುದಕ್ಕೆ ಆಡಿದ್ದು, CSಗೆ ಆಡಿದ್ದು. ಆ್ಯಂಡ್ ಇದು 2 ಟೀಮ್ದು ಪ್ರಾಬಬಲ್ ಪ್ಲೇಯಿಂಗ್ 11. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಪಿಚ್ಚು ಗುವಾಹಟಿಲಿ ನಡೀತಾ ಇರೋದು. ಅವರೇಜ್ ಸ್ಕೋರ್ ಇದು 180. ಆ್ಯಂಡ್ ಬ್ಯಾಟಿಂಗ್ಗೆ ಸಖತ್ತಾಗಿದೆ, ಬೌಲಿಂಗ್ ಕೂಡ ನ್ಯೂಟ್ರಲ್ ಆಗಿದೆ. ಆ್ಯಂಡ್ ಎರಡು ಬ್ಯಾಟಿಂಗ್ ಮತ್ತು ಬೌಲಿಂಗು ಕಂಪ್ಯಾರಿಸನ್ ಮಾಡೋದಾದ್ರೆ ಎರಡೂ ಕೂಡ ಒಂದು ಬ್ಯಾಲೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ 4 IPL ಮ್ಯಾಚಸ್ ಪೇಸರ್ 24, ಸ್ಪಿನ್ನರ್ಸ್ 26 ಆಗಿದೆ. ಆ್ಯಂಡ್ ನೋ ಅಡ್ವಾಂಟೇಜ್ ಬ್ಯಾಟಿಂಗ್ ಫಸ್ಟ್. ಅಡ್ವಾಂಟೇಜ್ ಇಲ್ಲ ಇಲ್ಲಿ ಫಸ್ಟ್ ಬ್ಯಾಟಿಂಗ್ಗೆ, ಬಿಕಾಸ್ 4 ಬ್ಯಾಟಿಂಗ್ ಆ್ಯಂಡ್ ಸೆಕೆಂಡ್ ಏನು ಅಡ್ವಾಂಟೇಜ್ ಇಲ್ಲ ಅಂತ ಹೇಳ್ಬೋದು ಫಸ್ಟ್ ಬ್ಯಾಟಿಂಗ್ಗೆ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಸ್ಕೋರ್ 180 ಆರ್ 190 ಈ ಒಂದು ಸ್ಕೋರಲ್ಲಿ ಈ ಒಂದು ಸ್ಟೇಡಿಯಮಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಸ್ಕೋರು ಯಾಕೋ ಈ ಒಂದು T20 ಫಾರ್ಮ್ಯಾಟಲ್ಲಿ ಇವಾಗ IPL ಅಂತೂ 250 ಕೂಡ ಸೇಫ್ ಅಲ್ಲ ಅಂತ ಆಲ್ರೆಡಿ ಪ್ರೂವ್ ಆಗಿಬಿಟ್ಟಿದೆ. ಲಾಸ್ಟ್ 2 ಗೇಮಿಂದ ಮುಂಬೈ ಮತ್ತು RCB ಯಾವ ಥರ ಚೇಸ್ ಮಾಡಿದ್ರು ಬೆಂಕಿ ಅದರಲ್ಲೂ ಮುಂಬೈಗಿಂತ ನಮ್ಮ RCB ಚೇಸ್ ಮಾಡಿದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಓವರ್ ಆಲ್ ಇಟ್ಸ್ ಬ್ಯಾಲೆನ್ಸ್ ಸರ್ಫೇಸ್ ವಿತ್ ಸಮಥಿಂಗ್ ಫಾರ್ ಆಲ್ 3 ಡಿಪಾರ್ಟ್ಮೆಂಟು. 3 ಬ್ಯಾಟಿಂಗ್, ಬೌಲಿಂಗ್, ಪೇಸರ್ಸ್ಗೆ ಮತ್ತು ಸ್ಪಿನ್ನರ್ಸ್ಗೆ ಕೂಡ 3 ಕೂಡ ಸಕ್ಕತ್ತಾಗಿದೆ, ಯಾವ ಥರ ಡೌಟ್ ಇಲ್ಲ. ಆ್ಯಂಡ್ ಹೆಡ್ ಟು ಹೆಡ್ ಬಗ್ಗೆ ಮಾತಾಡಿದ್ರೆ 2 ಟೀಮಲ್ಲಿ ಟೋಟಲ್ ಆಗಿ 31 ಮ್ಯಾಚಸ್ನ ಆಡಿದರೆ. CSಗೆ ಅವರು 16 ಮ್ಯಾಚಸ್ನ ವಿನ್ ಆಗಿದ್ದಾರೆ, RR 15 ಮ್ಯಾಚಸ್ನ ವಿನ್ ಆಗಿದ್ದಾರೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಅವರು ಲಾಸ್ಟ್ 7 ಗೇಮ್ಸಲ್ಲಿ 6 ಗೇಮ್ಸ್ನ ಅಗೇನೆಸ್ಟ್ CSಗೆ ವಿರುದ್ಧ ವಿನ್ ಆಗಿದ್ದಾರೆ ಇದೇ ಅವರಿಗೆ ಅಡ್ವಾಂಟೇಜ್ ಇರೋದು ಈ ಒಂದು IPL ಅಲ್ಲಿ. ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದ್ದಾರೆ. ನೋಡಬೇಕು ಈ ಒಂದು ಬ್ರೇಕ್ನ ಮಾಡ್ತಾರಾ CSಗೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಂತ. ಆ್ಯಂಡ್ ಈ ಒಂದು ಮ್ಯಾಚಲ್ಲಿ ನನ್ನ ಪ್ರಕಾರ ಯಾರು ಗೆಲ್ತಾರೆ ಅಂತ ಹೇಳಿದ್ರೆ ನನಗೇನೋ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸಲ್ಲಿ ಆ್ಯಕ್ಚುಲಿ ಒಳ್ಳೆ ಬ್ಯಾಲೆನ್ಸಿಂಗ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು ಕೂಡ ಕಾಣಿಸ್ತಾ ಇದೆ. ಬಟ್ ಅಂದರೆ CSಗೆ ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಏನಿಲ್ಲ ಬಟ್ ಅದರಲ್ಲಿ ಸ್ವಲ್ಪ ಯಂಗ್ ಪ್ಲೇಯರ್ಸ್ ಕೂಡ ಕಾಣಿಸ್ತಾ ಇದ್ದಾರೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿಲ್ ವಿನ್ ದ ಟುಡೇ ಮ್ಯಾಚ್ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋದು ಏನಾಗುತ್ತೆ ಅಂತ. ಆ್ಯಂಡ್ ನಿಮಗೆ ಈ ಒಂದು ಪ್ರಾಬ್ಲಮ್ ಪ್ಲೇಯಿಂಗಲ್ಲಿ ಯಾರನ್ನ ಚೇಂಜಸ್ ತಗೋಬರ್ಬೇಕು ಆ್ಯಂಡ್ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ನಂದು ಇದು ಆನೆಸ್ಟು ರಿವ್ಯೂ ಅಂತಲೇ ಹೇಳ್ತೀನಿ ಇವತ್ತಿನ ಮ್ಯಾಚಲ್ಲಿ ಅಷ್ಟೇ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಇದೆ ಹೋಗಿ ನೋಡಿದ್ರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ವಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ.